పొగరు మావు పిరిది పప్పు చమురు ఇకపై ಅಭಿಮಾನಿಗಳಿಗೆ ನನ್ನ ಗೀತಾ ಸುರೇಶ್ ಅವರ ನಮಸ್ಕಾರಗಳು. ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಹತ್ರ ಇವ್ರಿಗೆ ಒಂದು ಚಿಕ್ಕವಾದಂಥ ಒಂದು ಅಪಘಾತ ಆಗಿದೆ. ಯಾರೂ ಆತಂಕ ಪಡುವಂಥ ಒಂದು ಅಗತ್ಯ ಇಲ್ಲ. ಅವ್ರಿಗೆ ಸ್ವಲ್ಪ ಬೆರಳಿಗೆ ಎಡಗೈಯಿನ ಒಂದು ಬೆರಳಿಗೆ ಏಟಾಗಿದೆ ಅಷ್ಟೇ. ಈಗ ಆಪರೇಷನ್ ಮಾಡಿದರೆ ಅವ್ರು ಹುಷಾರಾಗಿದ್ದಾರೆ. ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ. ಅವರು ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು 2 ದಿನ ಬಿಟ್ಕೊಂಡು ನಾಗಮಂಗಲಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ, ನಿಮ್ಮೆಲ್ಲರ ಒಂದು ಅಭಿಮಾನ, ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ದಯವಿಟ್ಟು ಕ್ಷಮಿಸಬೇಕು ಅಡಚಣೆಗೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮನ್ನ ಬಂದು ನಾಗಮಂಗಲದಲ್ಲಿ ಮೀಟ್ ಮಾಡ್ತಾರೆ. 2 ದಿನ ಬಿಟ್ಕೊಂಡು ಧನ್ಯವಾದಗಳು. ಏನು ನಮ್ಮೆಲ್ಲ ನಾಯಕರಾದ ಸುರೇಶ್ ಗೌಡ್ರಿಗೆ ಒಂದು ಅಪಘಾತ ಆಗಿ ಕಾರು ಸ್ವಲ್ಪ ಜಾಸ್ತಿ ಕಾರಿಗೆ ಏಟಾಗಿದೆ. ಆದರೆ ಸುರೇಶ್ ಗೌಡ್ರಿಗಾಗಲಿ ಮತ್ತು ಬೇರೆಯವರಿಗೆ ದೇವ್ರ ದಯೆಯಿಂದ, ಜನರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಬೆರಳಿ ಮಾತ್ರ ಏಟಾಗಿ ಅದು ಸರ್ಜರಿ ಆಗಿ ಈಗ ಆರಾಮಾಗಿದ್ದಾರೆ. ಇನ್ನು ಕೆಲವೇ 1-2 ದಿನದಲ್ಲಿ ನಾಮಂಗಲಕ್ಕೆ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡುವಂಥ ಅವಕಾಶವನ್ನು ದೇವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಲ್ಪಿಸ್ಕೊಟ್ಟಿದ್ದಾನೆ. ಅದರಿಂದ ಇಲ್ಲಿ ಹೆಚ್ಚಿಗೆ ಜನ ಆತಂಕದಿಂದ ಬಂದು ವಾಪಸ್ ಹೋಗುವಂಥ ಪರಿಸ್ಥಿತಿ ಬೇಡಿ. ಕೆಲವು ಅಡಚಣೆ ಪಾಪ ಇಲ್ಲಿಂದ ಬಂದು ವಾಪಸ್ ಹೋಗಿ ನಿಮಗೂ ಬೇಜಾರಾಗ್ತದೆ, ಅವ್ರಿಗೂ ಬೇಜಾರಾಗ್ತದೆ. ಅದರಿಂದ ಗೀತಾ ಮೇಡಮ್ ಹೇಳಿದ ಹಾಗೆ ಇನ್ನು 2-3 ದಿವಸದಲ್ಲಿ ನಾಮಂಗಲಕ್ಕೆ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ. ಅದರಿಂದ ಯಾರೂ ಆತಂಕ ಪಡೋದು ಬೇಡಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.